ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 6/2/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈ ಹಳೆಯ ಜಗತ್ತಿನ ಮುಳ್ಳುಗಳನ್ನು ಹೊಸ ಜಗತ್ತಿನ ಹೂವನ್ನಾಗಿ ಮಾಡುವುದು ಬುದ್ಧಿವಂತ ಮಾಲಿಗಳಾದ ನಿಮ್ಮ ಕೆಲಸ ಆಗಿದೆ. ಇಂದಿನ ಪ್ರಶ್ನೆ ಆಗಿದೆ, ಸಂಗಮ ಯುಗದಲ್ಲಿ ಮಕ್ಕಳಾದ ನೀವು ಯಾವೊಂದು ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತೀರಾ? ಉತ್ತರ: ಮುಳ್ಳಿನಿಂದ ಸುಗಂಧಭರಿತ ಹೂವಾಗುವುದೇ ಸರ್ವಶ್ರೇಷ್ಠ ಅದೃಷ್ಟ ಆಗಿದೆ. ಒಂದು ವೇಳೆ ಯಾವುದಾದರೂ ಒಂದು ವಿಕಾರಿ ಗುಣ ನಮ್ಮಲ್ಲಿ ಇದ್ದರೆ ಆ ವಿಕಾರ ಕೂಡ ಮುಳ್ಳೇ ಆಗಿದೆ. ಯಾವಾಗ ಮುಳ್ಳಿನಿಂದ ಹೂವಾಗುತ್ತೀರೋ ಆಗ ಸತೋ ಪ್ರಧಾನ ದೇವಿ ದೇವತೆಗಳಾಗುತ್ತೀರಾ. ಮಕ್ಕಳಾದ ನೀವು ಈಗ 21 ಪೀಳಿಗೆಗೋಸ್ಕರ ನಿಮ್ಮ ಸೂರ್ಯವಂಶಿ ಅದೃಷ್ಟವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ. ಇಂದಿನ ಗೀತೆಯಾಗಿದೆ, ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ಓಂ ಶಾಂತಿ. ಮಕ್ಕಳು ಗೀತೆಯನ್ನು ಕೇಳಿದಿರಿ. ಇದು ಸಾಮಾನ್ಯವಾದ ಗೀತೆಯಾಗಿದೆ, ಏಕೆಂದರೆ ನೀವೆಲ್ಲರೂ ತೋಟವನ್ನು ನೋಡಿಕೊಳ್ಳುವಂತಹ ಮಾಲಿಗಳಾಗಿದ್ದೀರಾ. ಪರಮಾತ್ಮ ತಂದೆ ತೋಟದ ಮಾಲೀಕ ಆಗಿದ್ದಾರೆ. ಈಗ ಮಾಲಿಗಳಾದ ನೀವು ಮುಳ್ಳುಗಳನ್ನು ಹೂವನ್ನಾಗಿ ಮಾಡಬೇಕು. ಮುಳ್ಳನ್ನು ಹೂವನ್ನಾಗಿ ಮಾಡುವುದು ಅನ್ನುವ ಶಬ್ದ ಬಹಳಷ್ಟು ಸ್ಪಷ್ಟವಾಗಿದೆ. ಭಗವಂತ ತಂದೆಯ ಬಳಿ ಭಕ್ತರು ಬಂದಿದ್ದಾರೆ. ನೀವೆಲ್ಲರೂ ಭಕ್ತರೇ ಆಗಿದ್ದೀರಾ. ಈಗ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ನೀವು ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರಾ. ಈ ರಾಜಯೋಗದ ಶಿಕ್ಷಣದ ಮೂಲಕ ನೀವು ಹೊಸ ಜಗತ್ತಿಗೆ ಮಾಲೀಕರಾಗುತ್ತೀರಾ. ಅಂದ ಮೇಲೆ ಭಕ್ತರು ಹೇಳುತ್ತಾರೆ, ನಾವು ನಮ್ಮ ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇವೆ ಎಂದು. ಹೊಸ ಜಗತ್ತನ್ನು ಮನಸ್ಸಿನಲ್ಲಿ ಶೃಂಗರಿಸಿಕೊಂಡು ಬಂದಿದ್ದೇವೆ ಎಂದು ಭಕ್ತರು ಹೇಳುತ್ತಾರೆ. ಪರಮಾತ್ಮ ತಂದೆ ಪ್ರತಿದಿನ ತಿಳಿಸುತ್ತಾರೆ, ನಿಮ್ಮ ಮಧುರ ಮನೆ ಮತ್ತು ಮಧುರ ರಾಜ್ಯವನ್ನು ನೆನಪು ಮಾಡಿ. ಆತ್ಮವೇ ಮಧುರ ಮನೆಯನ್ನು ನೆನಪು ಮಾಡಬೇಕು ಮತ್ತು ಮಧುರ ರಾಜ್ಯವನ್ನು ನೆನಪು ಮಾಡಬೇಕು. ಪ್ರತಿಯೊಂದು ಸೆಂಟರ್ನಲ್ಲೂ ಎಲ್ಲರೂ ಮುಳ್ಳಿನಿಂದ ಹೂವಾಗುತ್ತಿದ್ದಾರೆ. ಹೂಗಳು ನಂಬರ್ ವಾರ್ ಆಗಿರುತ್ತಾರೆ. ಶಿವನ ಮೇಲೆ ಅನೇಕ ಪ್ರಕಾರದ ಹೂವನ್ನು ಅರ್ಪಣೆ ಮಾಡುತ್ತಾರೆ. ಕೆಲವರು ಒಂದು ಪ್ರಕಾರದ ಹೂವನ್ನು ಅರ್ಪಣೆ ಮಾಡಿದರೆ ಇನ್ನು ಕೆಲವರು ಇನ್ನೊಂದು ಪ್ರಕಾರದ ಹೂವನ್ನು ಶಿವನಿಗೆ ಅರ್ಪಣೆ ಮಾಡುತ್ತಾರೆ. ಗುಲಾಬಿ ಹೂವಿಗೂ ಮತ್ತು ಎಕ್ಕೆ ಹೂವಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಇದು ಹೂದೋಟ ಆಗಿದೆ. ಕೆಲವರು ಮಲ್ಲಿಗೆ ಹೂವಾಗಿದ್ದಾರೆ, ಇನ್ನು ಕೆಲವರು ಸಂಪಿಗೆ ಹೂವಾಗಿದ್ದಾರೆ, ಇನ್ನು ಕೆಲವರು ರತ್ನಜ್ಯೋತಿ ಹೂವಾಗಿದ್ದಾರೆ, ಇನ್ನು ಕೆಲವರು ಎಕ್ಕೆ ಹೂವಾಗಿದ್ದಾರೆ. ಮಕ್ಕಳಿಗೆ ಗೊತ್ತಿದೆ, ಈ ಸಮಯದಲ್ಲಿ ಎಲ್ಲರೂ ಮುಳ್ಳೇ ಆಗಿದ್ದಾರೆ. ಈ ಜಗತ್ತೇ ಮುಳ್ಳಿನ ಕಾಡಾಗಿದೆ. ಈ ಮುಳ್ಳಿನ ಕಾಡನ್ನು ಹೊಸ ಜಗತ್ತಿನ ಹೂವನ್ನಾಗಿ ನಾವು ಮಾಡಬೇಕು. ಈ ಹಳೆಯ ಜಗತ್ತಿನಲ್ಲಿ ಎಲ್ಲರೂ ಮುಳ್ಳೇ ಆಗಿದ್ದಾರೆ. ಆದ್ದರಿಂದ ನಾವು ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ. ಈ ಹಳೆಯ ಜಗತ್ತಿನ ಮುಳ್ಳಿನಿಂದ ಹೊಸ ಜಗತ್ತಿನ ಹೂವಾಗುವುದಕ್ಕೋಸ್ಕರ ಎಂದು ಗೀತೆಯಲ್ಲಿ ಹಾಡುತ್ತಾರೆ. ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಮುಳ್ಳನ್ನು ಹೂವನ್ನಾಗಿ ಮಾಡುತ್ತಿದ್ದಾರೆ. ಅಂದ ಮೇಲೆ ಈಗ ನಾವು ಮುಳ್ಳಿನಿಂದ ಹೂವಾಗಬೇಕು, ಅಂದರೆ ದೇವಿ ದೇವತೆಗಳಾಗಬೇಕು. ಈ ಗೀತೆಯ ಅರ್ಥ ಎಷ್ಟೊಂದು ಸಹಜ ಆಗಿದೆ. ಅದೃಷ್ಟವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ನಾವೀಗ ಬಂದಿದ್ದೇವೆ. ಹೊಸ ಜಗತ್ತಿಗೋಸ್ಕರ ಅದೃಷ್ಟವನ್ನು ರೂಪಿಸಿಕೊಳ್ಳಲು ನಾವೀಗ ಇಲ್ಲಿಗೆ ಬಂದಿದ್ದೇವೆ. ಹೊಸ ಜಗತ್ತು ಸತ್ಯುಗ ಆಗಿದೆ. ಕೆಲವರ ಅದೃಷ್ಟ ಸತೋ ಪ್ರಧಾನ ಅದೃಷ್ಟ ಆಗಿರುತ್ತದೆ, ಇನ್ನು ಕೆಲವರ ಅದೃಷ್ಟ ರಜೋ ಪ್ರಧಾನ ಅದೃಷ್ಟ ಆಗಿರುತ್ತದೆ, ಇನ್ನು ಕೆಲವರ ಅದೃಷ್ಟ ತಮೋ ಪ್ರಧಾನ ಅದೃಷ್ಟ ಆಗಿರುತ್ತದೆ. ಕೆಲವರು ಸೂರ್ಯವಂಶಿ ರಾಜರಾಗುತ್ತಾರೆ, ಕೆಲವರು ಸೂರ್ಯವಂಶಿ ಮನೆತನದಲ್ಲಿ ಪ್ರಜೆಗಳಾಗುತ್ತಾರೆ, ಕೆಲವರು ಪ್ರಜೆಗಳಿಗೂ ಕೂಡ ನೌಕರ ಚಾಕರರಾಗುತ್ತಾರೆ. ಹೊಸ ಜಗತ್ತಿನ ರಾಜ್ಯ ಈಗ ಸ್ಥಾಪನೆ ಆಗುತ್ತಾ ಇದೆ. ಅದೃಷ್ಟವನ್ನು ಬೆಳಗಿಸಿಕೊಳ್ಳುವುದಕ್ಕೋಸ್ಕರ ಶಾಲೆಗೆ ಹೋಗುತ್ತಾರೆ. ಇದು ಹೊಸ ಜಗತ್ತಿನ ಮಾತಾಗಿದೆ. ನೀವೀಗ ಈ ಹಳೆಯ ಜಗತ್ತಿನಲ್ಲಿ ಯಾವ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತೀರಾ? ನೀವು ಭವಿಷ್ಯದ ಹೊಸ ಜಗತ್ತಿನಲ್ಲಿ ದೇವತೆ ಆಗುವಂತಹ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಿದ್ದೀರಾ. ಆ ದೇವತೆಗಳಿಗೆ ಎಲ್ಲರೂ ನಮಸ್ಕಾರವನ್ನು ಮಾಡುತ್ತಾ ಬಂದಿದ್ದಾರೆ. ನಾವೇ ಪೂಜ್ಯ ದೇವಿ ದೇವತೆಗಳಾಗಿದ್ದೆವು. ಈಗ ಪುನಃ ನಾವೇ ಪೂಜಾರಿಗಳಾಗಿದ್ದೇವೆ. 21 ಜನ್ಮದ ಆಸ್ತಿ ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ. ಆ 21 ಜನ್ಮದ ಆಸ್ತಿಗೆ 21 ಪೀಳಿಗೆ ಆಸ್ತಿ ಎಂದು ಕರೆಯಲಾಗುತ್ತದೆ. ಪೀಳಿಗೆ ಅಂದರೆ ವೃದ್ಧಾವಸ್ಥೆಯವರೆಗೂ ಆ ಆಸ್ತಿ ನಮಗೆ ಪ್ರಾಪ್ತಿಯಾಗಿರುತ್ತದೆ. ಪರಮಾತ್ಮ ತಂದೆ
21 ಪೀಳಿಗೆ ಆಸ್ತಿಯನ್ನು ನೀಡುತ್ತಾರೆ. ಏಕೆಂದರೆ ಯುವ ಸ್ಥಿತಿಯಲ್ಲಿ ಇರುವಾಗ ಅಥವಾ ಬಾಲಕರ ಸ್ಥಿತಿಯಲ್ಲಿ ಇರುವಾಗ ಸತ್ಯುಗದಲ್ಲಿ ಎಂದು ಮಧ್ಯದಲ್ಲೇ ಅಕಾಲ ಮೃತ್ಯು ಬರುವುದಿಲ್ಲ. ಆದ್ದರಿಂದ ಸತ್ಯುಗಕ್ಕೆ ಅಮರಲೋಕ ಎಂದು ಕರೆಯಲಾಗುತ್ತದೆ. ಈ ಕಲಿಯುಗ ಮೃತ್ಯುಲೋಕ ಆಗಿದೆ. ಇದು ರಾವಣನ ರಾಜ್ಯ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ರಾವಣನ ರಾಜ್ಯದಲ್ಲಿ ಪ್ರತಿಯೊಬ್ಬರಲ್ಲೂ ವಿಕಾರಗಳು ಪ್ರವೇಶವನ್ನು ಮಾಡಿದೆ. ಯಾರಲ್ಲಿ ಯಾವುದಾದರೂ ಒಂದು ವಿಕಾರ ಇದೆಯೋ, ಒಂದು ವಿಕಾರ ಇದ್ದರೂ ಕೂಡ ಅವರು ಮುಳ್ಳೆ ಆಗಿದ್ದಾರೆ. ನಮ್ಮಲ್ಲಿ ಒಂದು ವಿಕಾರ ಇದ್ದರೂ ಕೂಡ ನಾವು ಮುಳ್ಳೆ ಆಗಿದ್ದೇವೆ. ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ. ತೋಟವನ್ನು ನೋಡಿಕೊಳ್ಳುತ್ತಿರುವ ಮಾಲಿಗಳಾದಂತಹ ಈ ಮಕ್ಕಳಿಗೆ ರಾಯಲ್ ಆದಂತಹ ಸುಗಂಧಭರಿತ ಹೂವನ್ನು ಹೇಗೆ ನಿರ್ಮಾಣ ಮಾಡಬೇಕು ಅನ್ನುವುದು ಗೊತ್ತಿಲ್ಲ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ. ತೋಟವನ್ನು ನೋಡಿಕೊಳ್ಳುವಂತಹ ಮಾಲಿ ಒಳ್ಳೆಯವರಾಗಿದ್ದರೆ ಅವರು ಬಹಳ ಒಳ್ಳೆಯ ಹೂವನ್ನು ತಯಾರು ಮಾಡುತ್ತಾರೆ. ವಿಜಯ ಮಾಲೆಯಲ್ಲಿ ಪೋಣಿಸಲ್ಪಡುವುದಕ್ಕೋಸ್ಕರ ಯೋಗ್ಯವಾದಂತಹ ಹೂಗಳು ಬೇಕು. ದೇವತೆಗಳ ಸಮ್ಮುಖಕ್ಕೆ ಬಹಳ ಒಳ್ಳೆಯ ಹೂವನ್ನು ತೆಗೆದುಕೊಂಡು ಹೋಗುತ್ತಾರೆ. ರಾಣಿಯಾದಂತಹ ಎಲಿಜಬೆತ್ ಬಂದರೆ ಅವರಿಗೋಸ್ಕರ ಬಹಳ ಸುಂದರವಾದ ಹೂವಿನ ಮಾಲೆಯನ್ನು ತಯಾರು ಮಾಡಿಕೊಂಡು ಹೋಗುತ್ತಾರೆ. ಆದರೆ ಈ ಕಲಿಯುಗದ ಈ ಸಮಯದ ಎಲ್ಲಾ ಮನುಷ್ಯರು ತಮೋ ಪ್ರಧಾನರೇ ಆಗಿದ್ದಾರೆ. ಶಿವನ ಮಂದಿರಕ್ಕೆ ಹೋಗುತ್ತಾರೆ. ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಶಿವ ತಂದೆ ಭಗವಂತ ಆಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ದೇವತೆಗಳು ಎಂದು ಕರೆಯುತ್ತೇವೆ. ಶಿವನಿಗೆ ಭಗವಂತ ಎಂದು ಕರೆಯುತ್ತೇವೆ. ಅಂದ ಮೇಲೆ ಪರಮಾತ್ಮ ಶಿವ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಈ ಕಲಿಯುಗದಲ್ಲಿ ಶಿವ ತಂದೆಯ ಬಗ್ಗೆ ಹೇಳುತ್ತಾರೆ. ಶಿವ ತಂದೆ ಬಾಂಗನ್ನು ಸೇವನೆ ಮಾಡುತ್ತಿದ್ದರು, ಅಂದರೆ ಗಾಂಜಾವನ್ನು ಸೇವನೆ ಮಾಡುತ್ತಿದ್ದರು, ಶರಾಬನ್ನು ಕುಡಿಯುತ್ತಿದ್ದರು ಎಂದು ಪರಮಾತ್ಮ ಶಿವ ತಂದೆಗೆ ಎಷ್ಟೊಂದು ನಿಂದನೆಯನ್ನು ಮಾಡುತ್ತಾರೆ. ಹೂವಿನಲ್ಲೂ ಕೂಡ ಪರಮಾತ್ಮ ಶಿವ ತಂದೆಯ ಸಮ್ಮುಖಕ್ಕೆ ಎಕ್ಕೆ ಹೂವನ್ನು ತೆಗೆದುಕೊಂಡು ಹೋಗುತ್ತಾರೆ. ಈಗ ಇಂತಹ ಪರಂಪಿತ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಎಂತಹ ಹೂವನ್ನು ತೆಗೆದುಕೊಂಡು ಹೋಗುತ್ತಾರೆ ನೋಡಿ. ಈ ಕಲಿಯುಗದ ತಮೋ ಪ್ರಧಾನ ಮುಳ್ಳಿನ ಸಮಾನ ಮನುಷ್ಯರನ್ನು ಮಿಲನ ಮಾಡಲು ಹೋದಾಗ ಅವರಿಗೋಸ್ಕರ ಬಹಳ ಸುಂದರವಾದ ಹೂವನ್ನು ತೆಗೆದುಕೊಂಡು ಹೋಗುತ್ತಾರೆ. ಮತ್ತು ಶಿವನ ಮಂದಿರಕ್ಕೆ ಏನನ್ನು ತೆಗೆದುಕೊಂಡು ಹೋಗುತ್ತಾರೆ ನೋಡಿ. ಶಿವ ತಂದೆಗೆ ಹಾಲನ್ನು ಕೂಡ ಹೇಗೆ ಅರ್ಪಣೆ ಮಾಡುತ್ತಾರೆ ನೋಡಿ. ಆ ಹಾಲಿನಲ್ಲಿ 5% ಮಾತ್ರ ಹಾಲಿರುತ್ತದೆ, ಇನ್ನು 95% ನೀರೇ ಇರುತ್ತದೆ. ಭಗವಂತ ತಂದೆಯ ಬಳಿ ಎಂತಹ ಹಾಲನ್ನು ತೆಗೆದುಕೊಂಡು ಹೋಗಿ ಭಗವಂತ ತಂದೆಗೆ ಅರ್ಪಣೆ ಮಾಡಬೇಕು ಅನ್ನುವುದು ಕೂಡ ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ನೀವೀಗ ಈ ಎಲ್ಲಾ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ನಿಮ್ಮಲ್ಲೂ ಕೂಡ ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ. ಆ ಮಕ್ಕಳು ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಯಾರು ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೋ ಅಂತವರನ್ನು ಸೆಂಟರ್ನ ಹೆಡ್ ಅನ್ನಾಗಿ ಮಾಡಲಾಗುತ್ತದೆ. ಎಲ್ಲರೂ ಒಂದೇ ರೀತಿ ಇರಲು ಸಾಧ್ಯ ಇಲ್ಲ. ಬಲೆ ಈ ಶಿಕ್ಷಣ ಒಂದೇ ಪ್ರಕಾರದ ಶಿಕ್ಷಣ ಆಗಿದೆ. ಮನುಷ್ಯರಿಂದ ದೇವತೆ ಆಗುವಂತಹ ಗುರಿ ಉದ್ದೇಶ ನಮ್ಮ ಸಮ್ಮುಖದಲ್ಲಿ ಇದೆ. ಆದರೆ ಟೀಚರ್ಗಳಂತೂ ನಂಬರ್ ವಾರ್ ಆಗಿದ್ದಾರೆ. ವಿಜಯ ಮಾಲೆಯಲ್ಲಿ ಬರುವುದಕ್ಕೋಸ್ಕರ ಮುಖ್ಯ ಆಧಾರ ಅಂದರೆ ಶಿಕ್ಷಣ ಆಗಿದೆ. ಶಿಕ್ಷಣ ಒಂದೇ ರೀತಿ ಇದೆ. ಪರಮಾತ್ಮ ತಂದೆ ಒಂದೇ ಪ್ರಕಾರದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಆದರೆ ಈ ಶಿಕ್ಷಣದಲ್ಲಿ ಮಕ್ಕಳು ನಂಬರ್ ವಾರ್ ಆಗಿ ಪಾಸ್ ಆಗುತ್ತಾರೆ. ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ. ಕೆಲವರು ವಿಜಯ ಮಾಲೆಯಲ್ಲಿ 8 ಮಣಿಗಳಲ್ಲಿ ಬರುತ್ತಾರೆ. ಕೆಲವರು ವಿಜಯ ಮಾಲೆಯ 8 ಮಣಿಗಳಲ್ಲಿ ಬಂದರೆ ಇನ್ನು ಕೆಲವರು 108 ಮಣಿಯ ಮಾಲೆಯಲ್ಲಿ ಬರುತ್ತಾರೆ. ಕೆಲವರು 16,108 ಮಣಿಗಳ ಮಾಲೆಯಲ್ಲಿ ಬರುತ್ತಾರೆ. ಈಗ ಈ ವಂಶವೃಕ್ಷ ತಯಾರಾಗುತ್ತಿದೆ. ಹೇಗೆ ವೃಕ್ಷದಲ್ಲಿ ಅನೇಕ ರಂಬೆ ಕೊಂಬೆಗಳು ಹುಟ್ಟಿಕೊಳ್ಳುತ್ತದೆ. ವೃಕ್ಷದಲ್ಲಿ ಮೊದಲು 2 ಎಲೆಗಳು ಹುಟ್ಟಿಕೊಳ್ಳುತ್ತದೆ. 2 ಎಲೆಗಳ ಮೂಲಕ ಪುನಃ ವೃಕ್ಷ ಬೆಳೆದು ದೊಡ್ಡದಾಗಲು ಪ್ರಾರಂಭ ಆಗುತ್ತದೆ. ಅದೇ ರೀತಿ ಇದು ಕೂಡ ವೃಕ್ಷ ಆಗಿದೆ. ಹೇಗೆ ಜಗತ್ತಿನಲ್ಲಿ ಅನೇಕ ವಂಶದವರು ಇದ್ದಾರೆ, ಹೇಗೆ ಕೃಪಲಾನಿ ವಂಶದವರು ಮುಂತಾದ ವಂಶದವರು ಎಂದು ಹೇಳಿಕೊಳ್ಳುತ್ತಾರೆ. ಅದೆಲ್ಲ ಹದ್ದಿನ ಮನೆತನ ಆಗಿದೆ. ಇದು ಬೇಹದ್ದಿನ ಮನೆತನ ಆಗಿದೆ. ಈ ಬೇಹದ್ದಿನ ಮನೆತನದಲ್ಲಿ ಮೊಟ್ಟ ಮೊದಲು ಯಾರಿರುತ್ತಾರೆ? ಪ್ರಜಾಪಿತ ಬ್ರಹ್ಮ ತಂದೆ ಈ ಮನೆತನದಲ್ಲಿ ಮೊದಲು ಇದ್ದಾರೆ. ಪ್ರಜಾಪಿತ ಬ್ರಹ್ಮ ತಂದೆಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯಲಾಗುತ್ತದೆ. ಆದರೆ ಬ್ರಹ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಜಗತ್ತಿನಲ್ಲಿರುವ ಮನುಷ್ಯರಿಗೆ ಸೃಷ್ಟಿಯ ರಚಯಿತ ಯಾರಾಗಿದ್ದಾರೆ ಅನ್ನುವುದು ಸ್ವಲ್ಪ ಕೂಡ ಗೊತ್ತಿಲ್ಲ. ಸಂಪೂರ್ಣ ಅಹಿಲ್ಯೆಯ ಸಮಾನ ಕಲ್ಲು ಬುದ್ಧಿಯವರಾಗಿದ್ದಾರೆ. ಯಾವಾಗ ಈ ರೀತಿ ಕಲ್ಲು ಬುದ್ಧಿಯವರಾಗುತ್ತಾರೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ.
ಈಗ ಮಕ್ಕಳಾದ ನೀವು ಇಲ್ಲಿಗೆ ಬಂದಿರುವುದೇ ಅಹಿಲ್ಯೆಯ ಸಮಾನ ಬುದ್ಧಿಯಿಂದ ಪಾರಸ ಬುದ್ಧಿಯವರಾಗುವುದಕ್ಕೋಸ್ಕರ. ಅಂದ ಮೇಲೆ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು, ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಶಿಕ್ಷಣದ ಚಿಂತನೆ ಮಕ್ಕಳ ಮನಸ್ಸಿನಲ್ಲಿ ನಡೆಯುತ್ತಿರಬೇಕು. ತಿಳಿದುಕೊಳ್ಳಿ, ಇಂದು ನಾವು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದಿದ್ದೇವೆ. ನಾಳೆ ಇದ್ದಕ್ಕಿದ್ದಂತೆ ನಮ್ಮ ಶರೀರ ಸಮಾಪ್ತಿಯಾಗಿ ಬಿಡುತ್ತದೆ. ನಾಳೆ ನಾವು ಶರೀರವನ್ನು ತ್ಯಾಗ ಮಾಡಿದರೆ ನನಗೆ ಯಾವ ಪದವಿ ಸಿಗಬಹುದು? ನಾನು ಸ್ವಲ್ಪ ಕೂಡ ಜ್ಞಾನವನ್ನು ಧಾರಣೆ ಮಾಡಿಕೊಂಡಿಲ್ಲ, ಸ್ವಲ್ಪ ಕೂಡ ಜ್ಞಾನದ ಶಿಕ್ಷಣವನ್ನು ಕಲಿತಿಲ್ಲ ಅಂದರೆ ನಾನು ಎಂತಹ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ? ದಿನ ಪ್ರತಿದಿನ ಕಳೆದಂತೆ ಯಾರು ಲೇಟ್ ಆಗಿ ಶರೀರವನ್ನು ತ್ಯಾಗ ಮಾಡುತ್ತಾರೋ ಅವರಿಗೆ ಶಿಕ್ಷಣವನ್ನು ಕಲಿಯಲು ಸ್ವಲ್ಪ ಜಾಸ್ತಿ ಸಮಯ ಸಿಗುತ್ತದೆ. ಏಕೆಂದರೆ ದಿನ ಪ್ರತಿದಿನ ಕಳೆದಂತೆ ಸಮಯ ಕಡಿಮೆ ಆಗುತ್ತಾ ಹೋಗುತ್ತದೆ. ಈಗ ಪುನಃ ಈ ಕಲಿಯುಗದಲ್ಲಿ ಇನ್ನೊಂದು ಜನ್ಮವನ್ನು ಪಡೆದುಕೊಂಡರೆ ಹೇಗೆ ಪುರುಷಾರ್ಥವನ್ನು ಮಾಡಲು ಸಾಧ್ಯ? ಇನ್ನು ನಿಮ್ಮಲ್ಲಿ ಯಾರೆಲ್ಲ ಶರೀರವನ್ನು ತ್ಯಾಗ ಮಾಡಿ ಹೋಗುತ್ತಾರೋ ಅವರು ಅವಶ್ಯವಾಗಿ ಒಳ್ಳೆಯ ಮನೆಯಲ್ಲೇ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಆತ್ಮ ಜ್ಞಾನದ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ಆದ್ದರಿಂದ ಆತ್ಮ ತಕ್ಷಣ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಜ್ಞಾನ ಮಾರ್ಗದಲ್ಲಿ ಜಾಗೃತ ಆಗುತ್ತದೆ. ಶಿವ ತಂದೆಯನ್ನು ನೆನಪು ಮಾಡಲು ಪ್ರಾರಂಭ ಮಾಡುತ್ತದೆ. ಆತ್ಮದಲ್ಲಿ ಜ್ಞಾನದ ಸಂಸ್ಕಾರವೇ ಇರದೇ ಇದ್ದರೆ ಆ ಆತ್ಮ ಪುನರ್ಜನ್ಮವನ್ನು ಪಡೆದುಕೊಂಡ ನಂತರ ಯಾವ ಪುರುಷಾರ್ಥವನ್ನೂ ಮಾಡಲು ಸಾಧ್ಯ ಇಲ್ಲ. ಈ ಜ್ಞಾನದ ಮಾತನ್ನು ಬಹಳಷ್ಟು ಸೂಕ್ಷ್ಮ ರೂಪದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ತೋಟವನ್ನು ನೋಡಿಕೊಳ್ಳುವಂತಹ ಮಾಲಿಗಳು ಬಹಳ ಒಳ್ಳೆಯ ಹೂವನ್ನು ತೋಟದ ಮಾಲೀಕನ ಸಮ್ಮುಖಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಆಗ ಅಂತಹ ಮಾಲಿಗಳ ಬಗ್ಗೆ ಮಹಿಮೆಯನ್ನು ಮಾಡಲಾಗುತ್ತದೆ. ಹೂವನ್ನು ತಯಾರು ಮಾಡುವುದು ತೋಟವನ್ನು ನೋಡಿಕೊಳ್ಳುವಂತಹ ಮಾಲಿಗಳ ಕೆಲಸ ಆಗಿದೆ. ಇಂತಹ ಅನೇಕ ಮಕ್ಕಳು ಇದ್ದಾರೆ. ಅವರಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಕೂಡ ಬರುವುದಿಲ್ಲ. ಎಲ್ಲದಕ್ಕೂ ಆಧಾರ ಅದೃಷ್ಟ ಆಗಿದೆ. ಅದೃಷ್ಟದಲ್ಲೇ ಇಲ್ಲ ಅಂದರೆ ಅವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಅದೃಷ್ಟವಂತ ಮಕ್ಕಳು ಪರಮಾತ್ಮ ತಂದೆಯನ್ನು ಯಥಾರ್ಥವಾಗಿ ಗುರುತಿಸಿ ಪರಮಾತ್ಮ ತಂದೆಯನ್ನು ಸಂಪೂರ್ಣ ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆಯ ನೆನಪಿನ ಜೊತೆಗೆ ಹೊಸ ಜಗತ್ತನ್ನೂ ಕೂಡ ಅವರು ನೆನಪು ಮಾಡುತ್ತಾರೆ. ಗೀತೆಯಲ್ಲೂ ಕೂಡ ಹೇಳಲಾಗಿದೆ, ನಾವು ಹೊಸ ಜಗತ್ತಿಗೋಸ್ಕರ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಇಲ್ಲಿಗೆ ಬಂದಿದ್ದೇವೆ. ನಾವೀಗ 21 ಜನ್ಮಕ್ಕೋಸ್ಕರ ಪರಮಾತ್ಮ ತಂದೆಯ ಮೂಲಕ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳಬೇಕು. ಮಕ್ಕಳಿಗೆ ಇದೇ ನಶೆ ಮತ್ತು ಖುಷಿ ಇರಬೇಕು. ಅಂದ ಮೇಲೆ ಇಂತಿಂತಹ ಗೀತೆಯ ಅರ್ಥವನ್ನು ನೀವು ಸೂಚನೆಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಶಾಲೆಯಲ್ಲೂ ಕೂಡ ಕೆಲವರ ಅದೃಷ್ಟದಲ್ಲಿ ಇರದೇ ಇದ್ದರೆ ಅವರು ಶಿಕ್ಷಣವನ್ನು ಕಲಿಯುವ ವಿಷಯದಲ್ಲಿ ಫೇಲಾಗಿ ಬಿಡುತ್ತಾರೆ. ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ. ಪರಮಾತ್ಮ ತಂದೆ ಸ್ವಯಂ ಕುಳಿತು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಈ ಜ್ಞಾನ ಸರ್ವ ಧರ್ಮದ ಆತ್ಮರಿಗೋಸ್ಕರ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಈಗ ನಿಮಗೆ ಗೊತ್ತಿದೆ, ಯಾವ ದೇಹಧಾರಿ ಮನುಷ್ಯರಿಗೂ ಕೂಡ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ಭಗವಂತ ಎಂದು ಕರೆಯುವುದಿಲ್ಲ. ಬ್ರಹ್ಮ ವಿಷ್ಣು ಶಂಕರರು ಕೂಡ ಸೂಕ್ಷ್ಮ ವತನದ ನಿವಾಸಿಗಳಾದಂತಹ ದೇವತೆಗಳಾಗಿದ್ದಾರೆ. ಈ ಕಲಿಯುಗದಲ್ಲಿ ಇರುವವರೆಲ್ಲ ಮನುಷ್ಯರೇ ಆಗಿದ್ದಾರೆ. ಈ ಸಾಕಾರ ಜಗತ್ತಿನಲ್ಲಿ ಈಗ ಮನುಷ್ಯರೇ ಇದ್ದಾರೆ. ಈ ಕಲಿಯುಗದಲ್ಲಿ ದೇವತೆಗಳು ಇಲ್ಲ. ಇದು ಮನುಷ್ಯರ ಲೋಕ ಆಗಿದೆ. ಈ ಲಕ್ಷ್ಮೀನಾರಾಯಣ ಮುಂತಾದ ದೇವತೆಗಳು ಕೂಡ ದೈವಿ ಗುಣವುಳ್ಳಂತಹ ಮನುಷ್ಯರಾಗಿದ್ದಾರೆ. ಸತ್ಯುಗದ ದೇವತೆಗಳ ಮನೆತನಕ್ಕೆ ದೈವಿ ಮನೆತನ ಎಂದು ಕರೆಯಲಾಗುತ್ತದೆ. ಸತ್ಯುಗದಲ್ಲಿ ಎಲ್ಲರೂ ದೇವಿ ದೇವತೆಗಳೇ ಆಗಿರುತ್ತಾರೆ. ಸೂಕ್ಷ್ಮ ವತನದಲ್ಲಿ ಬ್ರಹ್ಮ ವಿಷ್ಣು ಶಂಕರ ಇದ್ದಾರೆ. ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ ಎಂದು ಗಾಯನವನ್ನು ಮಾಡುತ್ತಾರೆ. ಪುನಃ ಶಿವ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆ. ಪರಮಾತ್ಮ ಶಿವ ತಂದೆಗೆ ದೇವತೆ ಎಂದು ಕರೆಯುವುದಿಲ್ಲ ಮತ್ತು ಮನುಷ್ಯರಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. 3 ಲೋಕಗಳಿದೆ, ಅಂದರೆ 3 ಫ್ಲೋರ್ ಇದೆ. ನಾವೀಗ 3ನೇ ಫ್ಲೋರ್ನಲ್ಲಿ ಇದ್ದೇವೆ. ಸತ್ಯುಗದಲ್ಲಿ ಯಾರೆಲ್ಲ ದೈವಿ ಗುಣವುಳ್ಳಂತಹ ಮನುಷ್ಯರಾಗಿರುತ್ತಾರೋ ಅವರೇ ಪುನಃ ಈ ಕಲಿಯುಗದಲ್ಲಿ ಅಸುರಿ ಗುಣವುಳ್ಳಂತಹ ಮನುಷ್ಯರಾಗಿ ಬಿಡುತ್ತಾರೆ. ಮಾಯೆಯ ಗ್ರಹಣ ಹಿಡಿದ ತಕ್ಷಣ ಎಲ್ಲರೂ ಕಪ್ಪಾಗಿ ಬಿಡುತ್ತಾರೆ. ಹೇಗೆ ಚಂದ್ರನಿಗೂ ಕೂಡ ಗ್ರಹಣ ಹಿಡಿಯುತ್ತದೆ ತಾನೆ? ಅದೆಲ್ಲ ಹದ್ದಿನ ಮಾತಾಗಿದೆ. ಇದು ಬೇಹದ್ದಿನ ಮಾತಾಗಿದೆ. ಬೇಹದ್ದಿನ ಹಗಲು ಮತ್ತು ಬೇಹದ್ದಿನ ರಾತ್ರಿ ಎಂದು ಕರೆಯಲಾಗುತ್ತದೆ. ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಎಂದು ಗಾಯನ ಇದೆ.
ಈಗ ನೀವು ಒಬ್ಬ ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು. ಇನ್ನು ಉಳಿದ ಎಲ್ಲಾ ಮಾತನ್ನು ನೀವು ಮರೆತು ಬಿಡಬೇಕು. ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುವುದರಿಂದ ನೀವು ಹೊಸ ಜಗತ್ತಿಗೆ ಮಾಲೀಕರಾಗುತ್ತೀರಾ. ಇದು ಸತ್ಯವಾದ ಗೀತಾ ಪಾಠಶಾಲೆಯಾಗಿದೆ. ಪಾಠಶಾಲೆಯಲ್ಲಿ ಸದಾ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳು ಸದಾ ಪಾಠಶಾಲೆಯಲ್ಲಿ ಇರಲು ಸಾಧ್ಯ ಇಲ್ಲ. ಭಕ್ತಿ ಮಾರ್ಗ ಅಂದರೆ ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡುವ ಮಾರ್ಗ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ. ಯಾರು ಬಹಳಷ್ಟು ಭಕ್ತಿಯನ್ನು ಮಾಡುತ್ತಾರೋ ಅವರನ್ನು ನೋಡಿ ಪರಮಾತ್ಮ ತಂದೆ ಒಲಿಯುತ್ತಾರೆ. ಪುನಃ ಪರಮಾತ್ಮ ತಂದೆ ಬಂದು ಅಂತಹ ಭಕ್ತರಿಗೆ ಫಲವನ್ನು ನೀಡುತ್ತಾರೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ. ಈಗ ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ. ಪರಮಾತ್ಮ ತಂದೆ ಈಗ ನಮಗೆ ಫಲವನ್ನು ನೀಡುತ್ತಿದ್ದಾರೆ. ಯಾರು ಮೊಟ್ಟ ಮೊದಲು ಸೂರ್ಯವಂಶಿ ಮನೆತನದಲ್ಲಿ ಪೂಜ್ಯ ದೇವತೆಗಳಾಗಿದ್ದರು ಅವರೇ ಈಗ ಎಲ್ಲರಿಗಿಂತ ಜಾಸ್ತಿ ಭಕ್ತಿಯನ್ನು ಮಾಡುತ್ತಿರುವಂತಹ ಭಕ್ತರಾಗಿದ್ದಾರೆ. ಅಂತವರೇ ಪುನಃ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ನೀವೇ ಮೊಟ್ಟ ಮೊದಲು ಶಿವ ತಂದೆಯ ಅವ್ಯಭಿಚಾರಿ ಭಕ್ತಿಯನ್ನು ಮಾಡಿದ್ದೀರಾ. ಅಂದ ಮೇಲೆ ಮೊಟ್ಟ ಮೊದಲನೆಯ ಭಕ್ತರು ನೀವೇ ಆಗಿದ್ದೀರಾ. ಪುನಃ ನೀವು ಕೆಳಗಡೆ ಬೀಳುತ್ತಾ ತಮೋ ಪ್ರಧಾನರಾಗಿ ಬಿಡುತ್ತೀರಾ. ಅರ್ಧ ಕಲ್ಪದವರೆಗೂ ನೀವೇ ಭಕ್ತಿಯನ್ನು ಮಾಡಿದ್ದೀರಾ. ಆದ್ದರಿಂದ ಪರಮಾತ್ಮ ತಂದೆ ಮೊದಲು ನಿಮಗೆ ಜ್ಞಾನವನ್ನು ನೀಡುತ್ತಾರೆ. ಮಕ್ಕಳಾದ ನಿಮ್ಮಲ್ಲೂ ನಂಬರ್ ವಾರ್ ಇದ್ದಾರೆ. ನಿಮ್ಮ ಈ ಜ್ಞಾನದ ಶಿಕ್ಷಣದಲ್ಲಿ ಯಾವುದೇ ಪ್ರಕಾರದ ನೆಪವನ್ನು ಹೇಳಿದರೆ ನಡೆಯುವುದಿಲ್ಲ. ನಾವು ಬಹಳ ದೂರದಲ್ಲಿ ಇದ್ದೇವೆ, ನಮ್ಮ ಮನೆ ಬಹಳ ದೂರ ಇದೆ, ಆದ್ದರಿಂದ ನಾವು ಪ್ರತಿದಿನ ಬಂದು ಜ್ಞಾನದ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಆಗುತ್ತಿಲ್ಲ ಎಂದು ಕೆಲವು ಮಕ್ಕಳು ನೆಪವನ್ನು ಹೇಳುತ್ತಾರೆ. ಕೆಲವರು ಹೇಳುತ್ತಾರೆ ನಾವು 10 ಮೈಲ್ ದೂರದಲ್ಲಿ ಇರುತ್ತೇವೆ ಎಂದು. ಅರೆ, ಪರಮಾತ್ಮ ಶಿವ ತಂದೆಯ ನೆನಪಿನಲ್ಲಿ ನೀವು 10 ಮೈಲ್ ನಡೆದುಕೊಂಡು ಬಂದರೂ ಕೂಡ ಎಂದೂ ನಿಮಗೆ ಸುಸ್ತಾಗುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಇಷ್ಟು ದೊಡ್ಡ ಖಜಾನೆಯನ್ನು ತೆಗೆದುಕೊಂಡು ಹೋಗುತ್ತೀರಾ. ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದು ಸರ್ವಶ್ರೇಷ್ಠ ಖಜಾನೆಯನ್ನು ತೆಗೆದುಕೊಂಡು ಹೋಗುತ್ತೀರಾ. ತೀರ್ಥಯಾತ್ರೆಗೆ ಮನುಷ್ಯರು ದೇವತೆಯ ದರ್ಶನವನ್ನು ಮಾಡಿಕೊಳ್ಳಲು ಕಾಲ್ನಡಿಗೆಯಲ್ಲೇ ಹೋಗುತ್ತಾರೆ. ತೀರ್ಥಯಾತ್ರೆಗೆ ಹೋದಾಗ ಮನುಷ್ಯರು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾರೆ. ಇದಂತೂ ಒಂದೇ ನಗರದ ಮಾತಾಗಿದೆ. ನೀವು ಅದೇ ಊರಿನಲ್ಲೇ ಇದ್ದೀರಾ. ಯಾವ ಊರಿನಲ್ಲಿ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ನೀವು ಅದೇ ನಗರದಲ್ಲೇ ಇದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಎಷ್ಟು ದೂರದಿಂದ ಈ ಸೃಷ್ಟಿಗೆ ಬಂದಿದ್ದೇನೆ. ನೀವು ಹೇಳುತ್ತೀರಾ ಬಾಬಾ ನಮ್ಮ ಮನೆ 5 ಮೈಲ್ ದೂರದಲ್ಲಿ ಇದೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ ವಾಹ, ಖಜಾನೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಓಡೋಡಿ ತಂದೆಯ ಸಮ್ಮುಖಕ್ಕೆ ಬರಬೇಕು. ಅಮರನಾಥಕ್ಕೆ ಕೇವಲ ಶಿವಲಿಂಗುವಿನ ದರ್ಶನವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಎಷ್ಟು ದೂರದಿಂದ ಜನ ಹೋಗುತ್ತಾರೆ. ಇಲ್ಲಿ ಅಮರನಾಥ ಆದಂತಹ ಪರಮಾತ್ಮ ತಂದೆ ಸ್ವಯಂ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದಾರೆ. ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಸ್ವಯಂ ಪರಮಾತ್ಮ ತಂದೆ ಬಂದಿದ್ದಾರೆ. ಆದರೆ ಇಲ್ಲಿ ನೀವು ನೆಪವನ್ನು ಹೇಳುತ್ತಿರುತ್ತೀರಾ. ಬೆಳಗ್ಗೆ ಅಮೃತ ವೇಳೆಯ ಸಮಯಕ್ಕೆ ಯಾರು ಬೇಕಾದರೂ ಪರಮಾತ್ಮ ತಂದೆಯ ಮನೆಗೆ ಬರಬಹುದು. ಅಮೃತ ವೇಳೆಯ ಸಮಯದಲ್ಲಿ ಯಾವುದೇ ಪ್ರಕಾರದ ಭಯ ಇರುವುದಿಲ್ಲ. ಯಾರು ನಿಮ್ಮನ್ನು ಲೂಟಿ ಮಾಡಿಕೊಂಡು ಹೋಗುವುದಿಲ್ಲ. ಅಮೃತ ವೇಳೆಯ ಸಮಯದಲ್ಲಿ ಕಳ್ಳರು ನಿಮ್ಮ ಬಳಿ ಇರುವಂತಹ ವಸ್ತುವನ್ನು ಲೂಟಿ ಮಾಡಿಕೊಂಡು ಹೋಗುವುದಿಲ್ಲ. ಒಂದು ವೇಳೆ ನಿಮ್ಮ ಬಳಿ ಆಭರಣ ಮುಂತಾದ ವಸ್ತುಗಳು ಇದ್ದರೆ ಕಳ್ಳರು ಅದನ್ನು ಲೂಟಿ ಮಾಡಿಕೊಂಡು ಹೋಗುತ್ತಾರೆ. ಕಳ್ಳರಿಗೆ ಧನ ಸಂಪತ್ತು ಬೇಕು. ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರು ಇಂತಹ ನೆಪವನ್ನು ಹುಡುಕುತ್ತಿರುತ್ತಾರೆ ಮತ್ತು ನೆಪವನ್ನು ಹೇಳುತ್ತಾರೆ. ನೀವು ಶಿಕ್ಷಣವನ್ನು ಕಲಿಯದೇ ಇದ್ದರೆ ನಿಮ್ಮ ಪದವಿಯನ್ನು ನೀವೇ ಕಳೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ಭಾರತದಲ್ಲೇ ಬಂದಿದ್ದಾರೆ. ಪರಮಾತ್ಮ ತಂದೆ ಭಾರತವನ್ನೇ ಸ್ವರ್ಗವನ್ನಾಗಿ ಮಾಡುತ್ತಾರೆ. ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿಯ ಮಾರ್ಗವನ್ನು ಪರಮಾತ್ಮ ತಂದೆ ತೋರಿಸುತ್ತಾರೆ. ಆದರೆ ಯಾರಾದರೂ ಪುರುಷಾರ್ಥವನ್ನು ಕೂಡ ಮಾಡಬೇಕು. ನೀವು ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ಒಂದು ಹೆಜ್ಜೆಯನ್ನು ಕೂಡ ಮುಂದೆ ಇಡದೇ ಇದ್ದರೆ ನೀವು ಗುರಿಯನ್ನು ಹೇಗೆ ತಲುಪಲು ಸಾಧ್ಯ? ಈಗ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ, ಇದು ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನದ ಸಮಯ ಆಗಿದೆ. ಪರಮಾತ್ಮ ತಂದೆ ಬಂದಿರುವುದೇ ಸ್ವರ್ಗದ ಆಸ್ತಿಯನ್ನು ನೀಡುವುದಕ್ಕೋಸ್ಕರ. ಈಗ ಹೊಸ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ. ಸ್ಥಾಪನೆಯ ಕಾರ್ಯ ಮುಗಿದ ನಂತರ ಅವಶ್ಯವಾಗಿ ವಿನಾಶ ಆಗುತ್ತದೆ. ಇದು ಅದೇ ಮಹಾಭಾರತದ ಯುದ್ಧ ಆಗಿದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ.
ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ.